ಬಂಧುಗಳೇ, ಇಂದು ನಮ್ಮ ಕಣ್ಣೆದುರು ನಡೆಯುತ್ತಿರುವ ಅನೇಕ ಘಟನೆಗಳು ಕೇವಲ ಸುದ್ದಿಗಳಲ್ಲ, ಅವು ಸಮಾಜದ ಹೃದಯದಲ್ಲಿ ಮೂಡುತ್ತಿರುವ ಬಿರುಕುಗಳ ಪ್ರತಿಬಿಂಬ. ಕೊಲ್ಲಂನಿಂದ ಎರ್ನಾಕುಳಂಗೆ ಸಾಗುತ್ತಿದ್ದ ಮೆಮು ರೈಲಿನೊಳಗೆ ನಡೆದ ಆ ಘಟನೆ ಕೇವಲ ಇಬ್ಬರು ಯುವಜನರ ಅಸಭ್ಯ ವರ್ತನೆ ಕಥೆಯಲ್ಲ. ಅದು ಇಂದಿನ ಯುವ ಪೀಳಿಗೆಯ ನೈತಿಕ ಸ್ಥಿತಿ, ಪೋಷಕರ ನಿರ್ಲಕ್ಷ್ಯ, ಡಿಜಿಟಲ್ ಜಗತ್ತಿನ ದುಷ್ಪರಿಣಾಮ ಮತ್ತು ಸಮಾಜದ ಮೌನದ ಭಯಾನಕ ಚಿತ್ರವಾಗಿದೆ. ಸುಮಾರು 15ರಿಂದ 20 ವರ್ಷದೊಳಗಿನ ಯುವ ಜೋಡಿಯು ನೂರಾರು ಪ್ರಯಾಣಿಕರ ಮಧ್ಯೆ ಸಾರ್ವಜನಿಕವಾಗಿ ಮಿತಿಮೀರಿ ವರ್ತಿಸುತ್ತಿದ್ದಾಗ ಕೆಲವರು ತಲೆ ತಗ್ಗಿಸಿದ್ದರು, ಕೆಲವರು ಕಣ್ಣು ಮುಚ್ಚಿಕೊಂಡರು, ಕೆಲವರು ವಿಡಿಯೋ ಚಿತ್ರೀಕರಿಸಿದರು. ಆದರೆ ಪ್ರಶ್ನೆ ಏನೆಂದರೆ, ಈ ಸ್ಥಿತಿಗೆ ಸಮಾಜವನ್ನು ತಳ್ಳಿದವರು ಯಾರು? ಕಾಲೇಜಿಗೆ ಹೋಗುತ್ತೇವೆ, ಓದಲು ಹೋಗುತ್ತೇವೆ, ಕ್ಲಾಸ್ ಇದೆ ಎಂದು ಹೇಳಿ ಮನೆಯಿಂದ ಹೊರಡುವ ಮಕ್ಕಳು ನಿಜವಾಗಿಯೂ ಶಿಕ್ಷಣದ ದಾರಿಯಲ್ಲಿ ಸಾಗುತ್ತಿದ್ದಾರೆಯಾ? ಅಥವಾ ಮೌಲ್ಯಗಳಿಲ್ಲದ ಸ್ವಾತಂತ್ರ್ಯ ಎಂಬ ಹೆಸರಿನಲ್ಲಿ ತಮ್ಮ ಭವಿಷ್ಯವನ್ನೇ ಬೆಂಕಿಗೆ ಹಾಕಿಕೊಳ್ಳುತ್ತಿದ್ದಾರೆಯಾ? ನೋಡಿ, ಇಸ್ಲಾಂ ಧರ್ಮವು ಮನುಷ್ಯನ ಗೌರವ ಮತ್ತು ಲಜ್ಜೆಗೆ ಅತ್ಯುನ್ನತ ಸ್ಥಾನ ನೀಡುತ್ತದೆ. ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಆದೇಶಿಸುತ್ತಾನೆ, ಕುಲಿಲ್ ಮುಮಿನೀನ ಯಗುಲ್ಲೂ ಮಿನ್ ಅಬ್ಸಾರಿಹಿಮ್ ವಯಹ್ಫಲು ಫುರೂಜಹುಂ. ಸತ್ಯವಿಶ್ವಾಸಿಗಳಿಗೆ ಹೇಳಿರಿ, ಅವರು ತಮ್ಮ ದೃಷ್ಟಿಗಳನ್ನು ತಗ್ಗಿಸಲಿ ಮತ್ತು ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಲಿ. ಕುರ್ಆನ್ 24:30 ಈ ಒಂದು ಆಯತ್ತು ಕೇವಲ ಕಣ್ಣು ತಗ್ಗಿಸುವುದರ ಬಗ್ಗೆ ಮಾತ್ರವಲ್ಲ, ಅದು ಮನುಷ್ಯನ ಹೃದಯ, ಆಲೋಚನೆ ಮತ್ತು ವರ್ತನೆಯ ಶುದ್ಧತೆಯ ಕುರಿತು ಹೇಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಲ್ ಹಯಾವು ಶುಅಬತು ಮಿನಲ್ ಈಮಾನ್, ಲಜ್ಜೆ ಈಮಾನ್ನ ಒಂದು ಭಾಗ ಎಂದು ಹೇಳುವ ಮೂಲಕ ಮನುಷ್ಯನ ನಿಜವಾದ ಸೌಂದರ್ಯವು ಅವನ ಮರ್ಯಾದೆಯಲ್ಲಿದೆ ಎಂದು ತಿಳಿಸಿದರು. ಆದರೆ ಇಂದು ಮಾಡರ್ನ್, ಫ್ರೀಡಮ್, ಲವ್, ರಿಲೇಷನ್ ಎಂಬ ಪದಗಳ ಹಿಂದೆ ಅಡಗಿರುವ ಅನೈತಿಕತೆಯನ್ನು ಸಮಾಜವೇ ಸಂಭ್ರಮಿಸುತ್ತಿದೆ. ನೋಡಿ, ಸಿನಿಮಾಗಳು ಅಶ್ಲೀಲತೆಯನ್ನು ರೊಮ್ಯಾನ್ಸ್ ಎಂದು ತೋರಿಸುತ್ತಿವೆ. ಸೋಷಿಯಲ್ ಮೀಡಿಯಾಗಳು ನೋಡಿ ಲಜ್ಜೆಯಿಲ್ಲದ ವರ್ತನೆಯನ್ನು ಟ್ರೆಂಡ್ ಎಂದು ಬಿಂಬಿಸುತ್ತಿದೆ. ನಮ್ಮ ಸಮಾಜದ ಅವಸ್ಥೆ ನೋಡಿ, ಯುವಜನತೆ ಲೈಕ್, ಫಾಲೋವರ್ಸ್ ಮತ್ತು ರೀಲ್ಸ್ಗಾಗಿ ತಮ್ಮ ಆತ್ಮ ಗೌರವವನ್ನೇ ಹರಾಜು ಹಾಕುತ್ತಿದ್ದಾರೆ. ರೈಲು, ಬಸ್, ಪಾರ್ಕ್, ಕಾಲೇಜ್, ಬೀದಿ ಎಲ್ಲೆಡೆ ಸಾರ್ವಜನಿಕ ಅಸಭ್ಯತೆ ನಿಧಾನವಾಗಿ ಮಾಯವಾಗುತ್ತಿದೆ. ಇದು ಕೇವಲ ಧಾರ್ಮಿಕ ಸಮಸ್ಯೆ ಅಲ್ಲ, ಇದು ಮಾನವೀಯತೆಯ ಸಂಕಟ. ಭಗವದ್ಗೀತೆಯಲ್ಲಿ ಆತ್ಮ ಸಂಯಮನವನ್ನು ಜೀವನದ ಮಹತ್ವದ ಗುಣವೆಂದು ಹೇಳುತ್ತದೆ. ಬೈಬಲ್ ಮನುಷ್ಯನ ದೇಹವನ್ನು ದೇವರ ಆಳವೆಂದು ಕರೆಯುತ್ತದೆ. ಎಲ್ಲ ಧರ್ಮಗಳು ಮನುಷ್ಯನಿಗೆ ಲಜ್ಜೆ, ಸಂಸ್ಕಾರ ಮತ್ತು ಮಿತಿಯೊಳಗಿನ ಬದುಕನ್ನು ಕಲಿಸುತ್ತವೆ. ಆದರೆ ಇಂದು ಮನುಷ್ಯ ತನ್ನ ಆಸೆಗಳನ್ನು ಸ್ವತಂತ್ರ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಸುಬ್ಹಾನಲ್ಲ. ನೋಡಿ, ಇಸ್ಲಾಂ ಧರ್ಮವು ಕೇವಲ ಪಾಪಗಳನ್ನಷ್ಟೇ ಅಲ್ಲ, ಪಾಪದತ್ತ ಕರೆದೊಯ್ಯುವ ದಾರಿಗಳನ್ನು ತಡೆಯುತ್ತದೆ. ಅಲ್ಲಾಹನು ಎಚ್ಚರಿಸುತ್ತಾನೆ, ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಹಿಶತಂ ವಸಾಅ ಸಬೀಲಾ. ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ, ಅದು ಅಶ್ಲೀಲ ಮತ್ತು ಅತ್ಯಂತ ಕೆಟ್ಟ ಹಾದಿಯಾಗಿದೆ. ಕುರ್ಆನ್ 17:32 ಆಯ್ತು ನೋಡಿ. ಹತ್ತಿರವೂ ಹೋಗಬೇಡಿ ಎಂಬ ಈ ಎಚ್ಚರಿಕೆಯೊಳಗೆ ಸಾರ್ವಜನಿಕ ಅಸಭ್ಯತೆ, ಅಶ್ಲೀಲ ಮಾತು, ಅನುಚಿತ ಸ್ನೇಹ, ಖಾಸಗಿ ಫೋಟೋ ಹಂಚಿಕೆ, ರಹಸ್ಯ ಚಾಟುಗಳು ಮತ್ತು ಮಿತಿಮೀರಿದ ಸಂಭಾಷಣೆಗಳೆಲ್ಲ ಸೇರಿವೆ. ಇಂದಿನ ಡಿಜಿಟಲ್ ಜಗತ್ತು ಇನ್ನೂ ದೊಡ್ಡ ಅಪಾಯವನ್ನು ತಂದಿದೆ. ಒಂದು ಫೋಟೋ, ಒಂದು ವಿಡಿಯೋ, ಒಂದು ಮೆಸೇಜ್ ಇಡೀ ಜೀವನವನ್ನು ಹಾಳು ಮಾಡುವಷ್ಟು ಶಕ್ತಿಶಾಲಿಯಾಗಿದೆ. ಪ್ರೀತಿಯ ಹೆಸರಿನಲ್ಲಿ ಹಂಚಿದ ಖಾಸಗಿ ಚಿತ್ರಗಳು ನಂತರ ಬ್ಲ್ಯಾಕ್ಮೇಲ್, ಅವಮಾನ, ಡಿಪ್ರೆಷನ್ ಮತ್ತು ಆತ್ಮಹತ್ಯೆಯ ದುರಂತಗಳಿಗೆ ಕಾರಣವಾಗುತ್ತಿದೆ. ಕುರ್ಆನ್ ಎಚ್ಚರಿಸಿದೆ, ಇನ್ನಲ್ಲದೀನ ಯುಹಿಬ್ಬೂನ ಅನ್ ತಶಿಅಲ್ ಫಾಹಿಶತ ಫಿಲ್ಲದೀನ ಆಮನು ಲಹುಂ ಅದಾಬುನ್ ಅಲೀಮ್. ಸತ್ಯವಿಶ್ವಾಸಿಗಳಲ್ಲಿ ಅಶ್ಲೀಲತೆ
ಹರಡಬೇಕು ಎಂದು ಬಯಸುವವರಿಗೆ ನೋವಿನ ಶಿಕ್ಷೆ ಇದೆ. ಕುರ್ಆನ್ 24:19. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಮುಸ್ಲಿಮ್ ಮನ್ ಸಲಿಮ ಅಲ್ ಮುಸ್ಲಿಮಿನ ಮಿನ್ ಲಿಸಾನಿಹಿ ವೈದಿಹಿ, ತನ್ನ ನಾಲಿಗೆ ಮತ್ತು ಕೈಯಿಂದ ಇತರರ ಸುರಕ್ಷಿತರಾಗುವವನೇ ನಿಜವಾದ ಮುಸ್ಲಿಂ. ಇಂದಿನ ಕಾಲದಲ್ಲಿ ಕೈ ಎಂದರೆ ಮೊಬೈಲ್, ಕ್ಯಾಮರಾ ಮತ್ತು ಸೋಷಿಯಲ್ ಮೀಡಿಯಾದ ಬಳಕೆಯೂ ಆಗಿದೆ. ಇನ್ನೊಂದೆಡೆ ಪೋಷಕರ ಜವಾಬ್ದಾರಿ ಅತ್ಯಂತ ದೊಡ್ಡದು. ಮಕ್ಕಳು ಎಲ್ಲಿಗೆ ಹೋಗುತ್ತಾರೆ, ಯಾರ ಜೊತೆ ಸಮಯ ಕಳೆಯುತ್ತಾರೆ, ಏನು ನೋಡುತ್ತಾರೆ, ಯಾರೊಂದಿಗೆ ಚಾಟ್ ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸುವುದು ಕೇವಲ ಅನುಮಾನವಲ್ಲ, ಅದು ಹೊಣೆಗಾರಿಕೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಕುಲ್ಲುಕುಂ ರಾಯಿ ವಕುಲ್ಲುಕುಂ ಮಸ್ಊಲನ್ ರಅಯತಿ, ನೀವೆಲ್ಲರೂ ಪಾಲಕರು, ನಿಮ್ಮ ಅಧೀನದಲ್ಲಿರುವವರ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗುವುದು. ಕೆಲವರು ಮಕ್ಕಳಿಗೆ ದುಬಾರಿ ಫೋನ್ ಕೊಡುತ್ತಾರೆ, ಆದರೆ ಸಮಯ ಕೊಡುವುದಿಲ್ಲ. ಶಿಕ್ಷಣ ಕೊಡುತ್ತಾರೆ, ಆದರೆ ಸಂಸ್ಕಾರ ಕೊಡುವುದನ್ನು ಮರೆತು ಬಿಡುತ್ತಾರೆ. ನೋಡಿ, ಹಣ ಕೊಡುತ್ತಾರೆ, ಆದರೆ ಹೃದಯದ ಹತ್ತಿರ ಕುಳಿತು ಮಾತನಾಡುವುದಿಲ್ಲ. ಇದೇ ಆ ಅಂತರವೇ ಮಕ್ಕಳನ್ನು ಹೊರಗಿನ ತಪ್ಪು ಪ್ರಭಾವಗಳಿಗೆ ಒಪ್ಪಿಸುತ್ತವೆ. ಮನೆಯಲ್ಲಿ ಧಾರ್ಮಿಕ ವಾತಾವರಣ, ಪ್ರಾರ್ಥನೆ, ಸಂವಾದ ಮತ್ತು ನೈತಿಕ ಚರ್ಚೆಗಳು ಇಲ್ಲದಾಗ ಮೊಬೈಲ್ ಮತ್ತು ಇಂಟರ್ನೆಟ್ ಮಕ್ಕಳ ಗುರುಗಳಾಗಿ ಬಿಡುತ್ತವೆ. ಯುವ ಜನತೆಯು ನೆನಪಿಡಬೇಕು, ಯೌವನವು ಕ್ಷಣಿಕ, ಆದರೆ ಅದರ ಪರಿಣಾಮ ಜೀವನ ಪೂರ್ತಿ ಉಳಿಯುತ್ತದೆ. ಕ್ಷಣಿಕ ಭಾವನೆಗಳಿಗಾಗಿ ಜೀವನ ಪೂರ್ತಿ ಪಾಶ್ಚಾತ್ತಾಪ ಅನುಭವಿಸಬೇಕಾಗಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಇದಾ ಲಂ ತಸ್ತಹಿ ಫಸ್ನಅ ಮಾ ಶಿಅತ, ನಿನಗೆ ಲಜ್ಜೆ ಇಲ್ಲದಿದ್ದರೆ ನಿನಗೆ ಇಷ್ಟವಾದುದನ್ನು ಮಾಡು. ಲಜ್ಜೆಯೇ ಮನುಷ್ಯನ ಕೊನೆಯ ರಕ್ಷಣಾ ಗೋಡೆ. ಅದು ಕುಸಿದರೆ ಮನುಷ್ಯ ತನ್ನ ಮಿತಿಯನ್ನು ಮರೆತು ಬಿಡುತ್ತಾನೆ. ಇಂದು ರೈಲ್ನಲ್ಲಿ ನಡೆದ ಆ ಘಟನೆ ಕೇವಲ ಇಬ್ಬರ ತಪ್ಪಲ್ಲ, ಅದು ಮನೆಯ ಸಂಸ್ಕಾರ, ಸಮಾಜದ ಮೌನ, ಶಿಕ್ಷಣದ ಕೊರತೆ, ಡಿಜಿಟಲ್ ವಿಷ ಮತ್ತು ತಪ್ಪಾಗಿ ಅರ್ಥ ಮಾಡಿಕೊಂಡ ಸ್ವಾತಂತ್ರ್ಯದ ಒಟ್ಟಾರೆ ಪರಿಣಾಮ. ಆದರೆ ಇಸ್ಲಾಂ ಧರ್ಮವು ಕೇವಲ ಗದರಿಸುವುದಿಲ್ಲ, ಸುಧಾರಣೆಯ ದಾರಿಯನ್ನು ತೋರಿಸುತ್ತದೆ. ಅಲ್ಲಾಹನು ಹೇಳುತ್ತಾನೆ, ಇಲ್ಲಾ ಮನ್ ತಾಬ وآمن وعمل عملا صالحا فأولئك يبدل الله سيئاتهم حسنات. ಯಾರು ಪಾಶ್ಚಾತ್ತಾಪ ಪಟ್ಟು ಸತ್ಕರ್ಮಗಳನ್ನು ಮಾಡುತ್ತಾರೋ ಅವನು ಅಲ್ಲಾಹು ಅವರ ಪಾಪಗಳನ್ನು ಪುಣ್ಯಗಳಾಗಿ ಬದಲಿಸುತ್ತಾನೆ. ಕುರ್ಆನ್ ನೋಡಿ. ಆದ್ದರಿಂದ ಸಮಾಜವು ಕೇವಲ ಯುವ ಜನತೆಯನ್ನು ನಿಂದಿಸದೆ ಅವರನ್ನು ತಿದ್ದುವ ಪ್ರಯತ್ನ ಮಾಡಬೇಕು. ಶಿಕ್ಷಣ ಸಂಸ್ಥೆಗಳು ಅಂಕಗಳ ಜೊತೆ ನೈತಿಕತೆಯನ್ನು ಕಲಿಸಬೇಕು. ಮಾಧ್ಯಮಗಳು ಅಶ್ಲೀಲತೆಯನ್ನು ಎಂಟರ್ಟೈನ್ಮೆಂಟ್ ಎಂದು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು. ಪೋಷಕರು ಮಕ್ಕಳ ಸ್ನೇಹಿತರಾಗಬೇಕು. ಯುವ ಜನತೆ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಪ್ರತಿಯೊಬ್ಬ ನಾಗರಿಕನು ಕೆಟ್ಟದ್ದನ್ನು ಕಂಡಾಗ ಮೌನವಾಗಿರದೆ ಸೌಮ್ಯವಾಗಿ ತಿದ್ದುವ ಧೈರ್ಯ ಹೊಂದಬೇಕು. ಅಲ್ಲಾಹನು ಹೇಳುತ್ತಾನೆ, ಕುಂತುಂ ಖೈರು ಉಮ್ಮಾ ಉಖ್ರಿಜತ್ ಲಿನ್ನಾಸಿ ತಅಮುರೂನ ಬಿಲ್ ಮಅರೂಫ್ ವ ತನ್ಹೌನ ಅನಿಲ್ ಮುನ್ಕರ್. ನೀವು ಸತ್ಕರ್ಮಗಳನ್ನು ಆದೇಶಿಸಿ ದುಷ್ಕರ್ಮಗಳಿಂದ ತಡೆಯುವ ಶ್ರೇಷ್ಠ ಸಮುದಾಯ ಎಂದು ಕುರ್ಆನ್ ಹೇಳುತ್ತದೆ. ಕುರ್ಆನ್ 110. ಇಂದಿನ ದೊಡ್ಡ ಸತ್ಯವೇನೆಂದರೆ ನೈತಿಕತೆ ಇಲ್ಲದ ಶಿಕ್ಷಣ, ಲಜ್ಜೆ ಇಲ್ಲದ ಸ್ವಾತಂತ್ರ್ಯ, ದೇವ ಭೀತಿ ಇಲ್ಲದ ಆಧುನಿಕತೆ ಮತ್ತು ಜವಾಬ್ದಾರಿ ಇಲ್ಲದ ಯೌವನ ಸಮಾಜಕ್ಕೆ ಶಾಪವಾಗಿರುತ್ತದೆ. ಆದ್ದರಿಂದ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ಕೇವಲ ಉದ್ಯೋಗಕ್ಕಾಗಿ ತಯಾರಿಸದೆ ಸಂಸ್ಕಾರ, ಲಜ್ಜೆ, ದೇವಭೀತಿ ಮತ್ತು ಮಾನವೀಯತೆಯೊಂದಿಗೆ ಬದುಕುವವರನ್ನಾಗಿ ರೂಪಿಸಬೇಕು. ಯಾಕಂದರೆ ಸಭ್ಯತೆಯೇ ಮನುಷ್ಯನ ನಿಜವಾದ ಆಭರಣ ಮತ್ತು ಅದನ್ನು ಕಳೆದುಕೊಂಡ ಸಮಾಜವು ಹೊರಗೆ ಅಭಿವೃದ್ಧಿ ಆಗಿದ್ದರೂ ಒಳಗೆ ಕುಸಿದು ಹೋಗಿ ಇರುತ್ತದೆ. ನೋಡಿ ಪ್ರೀತಿಯ ಸಹೋದರರೇ, ತುಂಬಾ ಆಲೋಚನೆ ಮಾಡಬೇಕಿದೆ. ಅಲ್ಲಾಹು ನಮ್ಮ ಯುವಕರನ್ನು ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.